ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಒಣ ಅಲಸಂದಿ ಕಾಳು ಸಾಂಬಾರು ಮತ್ತು ರಾಗಿ ಮುದ್ದೆ ನಮ್ಮ ಹಳ್ಳಿ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈ ಸಾಂಬಾರು ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಕೊಂಡು ಊಟ ಮಾಡ್ತಾಯಿದ್ರೆ ಸ್ವರ್ಗನೇ ಒಂದು ಗೇಣು ಅಂತ ಅನಿಸುತ್ತೆ. ಅಷ್ಟೊಂದು ರುಚಿಯಾಗಿರುತ್ತೆ. ಖಂಡಿತ ನೀವು ಒಂದು ಸಾರಿ ಟ್ರೈ ಮಾಡಲೇಬೇಕು. ಒಂದು ಸಾರಿ ನೀವು ಮಾಡಿದರೆ ಪದೇ ಪದೇ ಇದೇ ಥರ ಮಾಡ್ಕೊಂಡು ಊಟ ಮಾಡ್ತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ಈಗ ನಾನು ಅಲಸಂದಿ ಕಾಳು ಸಾಂಬಾರು ಮತ್ತು ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಒಣ ಅಲಸಂದಿ ಕಾಳು ಅಂದರೆ ಈ ಥರ ಇರುತ್ತೆ. ಇದು ನೆನೆಸಿದ ಅಲಸಂದಿ ಕಾಳು. ಹಿಂದಿನ ದಿವಸ ರಾತ್ರಿ ನಾನು ನೆನೆಸಿಟ್ಟಿದ್ದೆ, ಚೆನ್ನಾಗಿ ನೆಂದಿದೆ. ನೋಡ್ತಾ ಇದ್ದೀರಲ್ವ, ಇವಾಗ ನೋಡಿ ಚೆನ್ನಾಗಿ ನೆಂದಿದೆ. ನಾವು ಮಾರನೇ ದಿವಸ ಸಾರು ಮಾಡಬೇಕಂದ್ರೆ ಹಿಂದಿನ ದಿವಸನೇ ರಾತ್ರಿ ನೆನೆಸಿಡಬೇಕು. ಈಗ ನೀರು ಸಮೇತ ನೆನೆಸಿಟ್ಟಿರೋ ಅಲಸಂದಿ ಕಾಳನ್ನ ನಾನು ಕುಕ್ಕರ್ಗೆ ಹಾಕ್ತೀನಿ. ದೊಡ್ಡ ಟೊಮೆಟೊ ಆದರೆ ಒಂದು ಹಾಕ್ರಿ, ಸಣ್ಣ ಟೊಮೆಟೊ ಆಗಿರೋದ್ರಿಂದ ನಾನು 2 ಟೊಮೆಟೊನ ಹಾಕ್ತೀನಿ. ಈಗ ಮುಚ್ಚಿಬಿಟ್ಟು 3 ವಿಸಲ್ನ ಬರೆಸ್ತೀನಿ. ಈಗ ನೋಡಿರಿ 3 ವಿಸಲ್ ಬಂದಿದ್ದಾಗಿದೆ. ಇವಾಗ ಟೊಮೆಟೊನ ಮಾತ್ರ ಸಪ್ರೇಟಾಗಿ ನಾನು ಪ್ಲೇಟ್ಗೆ ತೆಗೆದಿಟ್ಕೊತೀನಿ. ಇವಾಗ ಅಲಸಂದಿ ಕಾಳು ಬೆಂದಿದೆಯಾ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, 3 ವಿಸಲ್ಗೆ ಚೆನ್ನಾಗಿ ಬೆಂದಿದೆ. ನೆನೆಸಿಟ್ರೆ ಬೇಗ ಬೇಯುತ್ತೆ. ಈಗ ತರಕಾರಿನ ಸಪ್ರೇಟಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಬದನೆಕಾಯಿ ಆಲೂಗಡ್ಡೆ ಒಳ್ಳೆ ಕಾಂಬಿನೇಷನ್ನು ಅಲಸಂದಿ ಕಾಳು ಸಾರಿಗೆ. ಈಗ ನಮ್ಮ ತರಕಾರಿನ ಬೇಯಿಸಿಟ್ಕೊಂಡಿದ್ದಾಯಿತು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು 3-4 ಎಸಳು ಬೆಳ್ಳುಳ್ಳಿ, 1 ಗೆಡ್ಡೆ ಈರುಳ್ಳಿ ಮತ್ತು ಬೇಯಿಸಿಟ್ಟಿರೋ ಟೊಮೆಟೊನ ಹಾಕ್ಬಿಟ್ಟು ರುಬ್ಬಿಟ್ಟು ನಂತರ ಬೇಯಿಸಿ ಒಂದು ಅರ್ಧ ಸೌಟು ಬೆಂದಿರೋ ಅಲಸಂದಿ ಕಾಳನ್ನ ಹಾಕಿ ನಯಸ್ಸಾಗಿ ರುಬ್ತೀನಿ. ಈಗ ನಯಸ್ಸಾಗಿ ರುಬ್ಬಿರೋದನ್ನ ನಾನು ಸಾರು ಮಾಡೋ ಪಾತ್ರೆಗೆ ಹಾಕ್ತೀನಿ. ಇವಾಗ ನಾನು ಬೇಳೆ ಸಾರಿನ ಪುಡಿನ ಹಾಕ್ತೀನಿ. 2 ಸ್ಪೂನು ಬೇಳೆ ಸಾರಿನ ಪುಡಿ, ಒಂದು ಸ್ವಲ್ಪ ಹುಣಸೆ ರಸ. ನಾನು ಸಾಂಬಾರು ಪುಡಿ ಹಾಕಲ್ಲ, ಬೇಳೆ ಸಾರಿನ ಪುಡಿ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು 3-4 ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಕುದಿಸ್ಬೇಕು. ಖಾರದ್ದು ಹಸಿ ವಾಸನೆ ಹೋಗಬೇಕು. ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು. ಈಗ ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಕುದ್ದಿದೆ, ಗಟ್ಟಿ ಕೂಡ ಆಗಿದೆ. ಇವಾಗ ನಾವು ಬೇಯಿಸಿಟ್ಕೊಂಡಿರೋ ಅಲಸಂದಿ ಕಾಳನ್ನ ಹಾಕಬೇಕು. ಮತ್ತು ಬೇಯಿಸಿಟ್ಕೊಂಡಿರೋ ತರಕಾರಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಒಳ್ಳೆ ಕಾಂಬಿನೇಷನ್ನು, ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಒಂದು 5 ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಇವಾಗ ನೀವು ನೋಡ್ತಾ ಇದ್ದೀರಲ್ವ, ಎಷ್ಟು ಚೆಂದ ಕಾಣಿಸ್ತಾ ಇದೆ, ತುಂಬಾ ರುಚಿಯಾಗಿರುತ್ತೆ. ನೋಡಿರಿ, ಒಂದು 5 ನಿಮಿಷ ನಾನು ಕುದಿಸಿದ್ದೀನಿ, ಚೆನ್ನಾಗಿ ಕುದ್ದಿದೆ. ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ನೋಡಿರಿ ರೆಡಿಯಾಗೋಯ್ತು. ಒಣ ಅಲಸಂದಿ ಕಾಳನ್ನ ಸಾಂಬಾರು ರೆಡಿಯಾಗೋಯ್ತು. ನೋಡಿದ್ರಲ್ವ, ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ, ರೆಡಿ ಆಯಿತು. ಮುದ್ದೆಗಂತೂ ಸೂಪರ್ ಕಾಂಬಿನೇಷನು ಇದು, ತುಂಬಾ ಚೆನ್ನಾಗಿರುತ್ತೆ. ಹಸಿ ಅಲಸಂದಿ ಕಾಳು ಸೀಸನ್ ಇಲ್ಲ ಅಂದಾಗ ಈ ಥರ ಮಾಡ್ಕೊಂಡು ಊಟ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಈಗ ಮುದ್ದೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ನಾನು ಒಂದು ಮುದ್ದೆ ಮಾಡೋ ಪಾತ್ರೆ ತೊಗೊಂಡು ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟಿಲ್ದಂಗೆ ಕಲಿಸ್ತೀನಿ. ಇದನ್ನು ನಾನು ಇನ್ನೂ ಒಲೆ ಮೇಲೆ ಇಟ್ಟಿಲ್ಲ. ಗಂಟಿಲ್ದಂಗೆ ಕಲಸಿ ಆದಮೇಲೆ ಇವಾಗ ನಾನು ಅನ್ನ ಬಸಿತೀವಲ್ಲ ಗಂಜಿ, ಆ ಗಂಜಿ ಹಾಕ್ತೀನಿ. ನಾನು ನೀರು ಹಾಕಲ್ಲ, ಅನ್ನದ ಗಂಜಿ ಹಾಕ್ಬಿಟ್ಟು ಉಪ್ಪು ಹಾಕ್ತೀನಿ ಸ್ವಲ್ಪ. ರಾಗಿ ಹಿಟ್ಟಿನಾಗ ಸ್ವಲ್ಪ ನೀರಿನಲ್ಲಿ ಕಲಿಸ್ಕೊಂಡು ಅನ್ನದ ಗಂಜಿ ಹಾಕಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಕೂಡ ಕಲಿಸ್ಬೇಕು. ಈ ಥರ ಕಲಿಸ್ತಾನೇ ಇರಬೇಕು. ನೋಡಿ, ಈ ಥರ ಗಟ್ಟಿ ಆಗ್ತಾ ಇರುತ್ತೆ. ಆವಾಗ ಹಿಟ್ಟು ಮುದ್ದೆ ಗಟ್ಟಿ ಆಗಲ್ಲ. ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ಈ ಥರ ಮಾಡೋದ್ರಿಂದ ಮುದ್ದೆ ಗಂಟು ಆಗಲ್ಲ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಈ ಥರ ರಾಗಿ ಹಿಟ್ಟನ್ನ ಕಲಸಿಬಿಟ್ಟು ಅದೊಂದು ಅನ್ನ ಬಸಿದ ಗಂಜಿನಲ್ಲಿ ಮಾಡಿದ್ರಂತೂ ತುಂಬಾ ಮುದ್ದೆ ಕೂಡ ಸಾಫ್ಟಾಗಿರುತ್ತೆ ಮತ್ತು ಟೇಸ್ಟು ಕೂಡ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡಿ, ಇಷ್ಟು ಗಟ್ಟಿ ಆದಮೇಲೆ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಈ ಥರ ತಿರುಗಿಸ್ಬೇಕು. ಗಂಟು ಆಗದಂಗೆ ತಿರುಗಿಸ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಈಗ ನಾನು ಮಾಡ್ತಾ ಇರೋದನ್ನ ಸಣ್ಣ ಉರಿ ಇಟ್ಕೊಂಡು ಈ ಥರ ತಿರುಗಿಸ್ಬೇಕು. ಗಂಟು ಆಗಲ್ಲ ನೋಡಿರಿ, ಗಂಟು ಸ್ವಲ್ಪ ಕೂಡ ಇಲ್ಲ. ಎಷ್ಟು ಸಾಫ್ಟಾಗಿದೆ ನೋಡಿ, ನೋಡ್ತಾ ಇದ್ದೀರಲ್ವ ಮುದ್ದೆ ಎಷ್ಟು ಸಾಫ್ಟಾಗಿದೆ. ತಳ ಕೂಡ ಒಂಚೂರು ಕೂಡ ಅಂಟಿಲ್ಲ. ಈ ಥರ ಮಾಡೋದ್ರಿಂದ ಮುದ್ದೆ ತುಂಬಾ ಸಾಫ್ಟಾಗಿರುತ್ತೆ. ಅದು ಅನ್ನದ ಗಂಜಿನಲ್ಲಿ ಮಾಡೋದ್ರಿಂದ ಅಂತೂ ಇನ್ನೂ ಚೆನ್ನಾಗಿರುತ್ತೆ, ರುಚಿ ಕೂಡ ಹೆಚ್ಚಿರುತ್ತೆ. ಈಗ ನೋಡಿ, ಕೈ ಕೂಡ ಅಂಟಲ್ಲ, ಚೆನ್ನಾಗಿ ಬೆಂದಿದೆ. ಈಗ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಹಾಗೆ ಬಿಡೋಣ. ಈಗ ಬಿಟ್ಟಾದಮೇಲೆ ಮತ್ತೆ ತಿರುಗಿಸ್ಬೇಕು. ನೋಡಿ, ತಳ ಸ್ವಲ್ಪ ಕೂಡ ಅಂಟಿಲ್ಲ, ತುಂಬ ಸಾಫ್ಟಾಗಿದೆ ನೋಡಿ.
ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡಿರಿ ಮುದ್ದೆನ, ತುಂಬ ರುಚಿಯಾಗಿರುತ್ತೆ ಮತ್ತು ಸಾಫ್ಟಾಗಿ ಮೃದುವಾಗಿರುತ್ತೆ. ಈಗ ನಾನು ಮುದ್ದೆನ ಇವಾಗ ನೋಡಿ ಉಂಡೆ ಮಾಡಬೇಕು. ಈಗ ಮುದ್ದೆನ ನೋಡಿ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಉಂಡೆ ಮಾಡಬೇಕು ಮುದ್ದೆನ. ನೋಡ್ತಾ ಇದ್ದೀರಲ್ವ, ಈ ಥರ ನಾನು ಉಂಡೆ ಕಟ್ತೀನಿ ನೋಡಿ. ಎಷ್ಟು ಸಾಫ್ಟಾಗಿದೆ, ಬಳುತ್ತಾ ಇದೆ ಹಾಗೆಯೇ, ಅಷ್ಟೊಂದು ಸಾಫ್ಟಾಗಿರುತ್ತೆ ಮುದ್ದೆ, ತುಂಬಾ ರುಚಿಯಾಗಿರುತ್ತೆ. ಅದು ಅಲಸಂದಿ ಕಾಳು ಸಾರು ಅಂತಂದರೆ ಒಳ್ಳೆ ಕಾಂಬಿನೇಷನ್ ಮುದ್ದೆಗೆ. ಅನ್ನನೇ ಬೇಡ, ಬರೀ ಮುದ್ದೆನೇ ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸ್ರಿ. ಇದ್ರ ಮೇಲಂತೂ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಮದುವೆ ಮಜಾ, ಅಷ್ಟೊಂದು ರುಚಿಯಾಗಿರುತ್ತೆ. ಸಾಂಬಾರನ್ನ ಖಂಡಿತ ನೀವು ಒಂದ್ಸರಿ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ. ಒಣ ಅಲಸಂದಿ ಕಾಳು ಹಾಕ್ಬಿಟ್ಟು ಸಾಂಬಾರನ್ನ ಎಷ್ಟು ರುಚಿಯಾಗಿರುತ್ತೆ ನೋಡಿ. ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.